ಬೇಸಿಗೆಗೂ ಮುನ್ನವೇ ನೀರಿಗಾಗಿ ಬೀದರ್ನಲ್ಲಿ ಹಾಹಾಕಾರ ಶುರುವಾಗಿದೆ. ಒಂದು ಬಿಂದಿಗೆ ನೀರಿಗಾಗಿ ಮೈಲಿಗಟ್ಟಲೆ ನಡೆಯುವ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇದೀಗ ನಾರಾಯಣಪುರ ಗ್ರಾಮಸ್ಥರು ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ಬೀದರ್ನಲ್ಲಿ ಬೇಸಿಗೆಗೂ ಮುನ್ನವೇ ನೀರಿಗಾಗಿ ಹಾಹಾಕಾರ. ಒಂದು ಬಿಂದಿಗೆ ನೀರಿಗಾಗಿ ಮೈಲಿಗಟ್ಟಲೆ ನಡೆಯುವ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನಾರಾಯಣಪುರ ಗ್ರಾಮಸ್ಥರ ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ಕುಡಿಯುವ ನೀರಿಗಾಗಿ ಪಿಡಿಒಗೆ ಮುತ್ತಿಗೆ ಹಾಕಿದ್ದಾರೆ ಮಹಿಳೆಯರು. ಕಲುಷಿತ ನೀರು ಕುಡಿದು ಆಸ್ಪತ್ರೆ ಪಾಲಾಗಿದ್ದಾರೆ ಜನರು. ಬಸವ ಕಲ್ಯಾಣದ ಬೋರಲಿಂಗೇಶ್ವರ ಕಾಲೋನಿಯಲ್ಲಿ ಸ್ಫೋಟಕ ಸ್ಥಿತಿ ನಿರ್ಮಾಣ ಆಗಿದೆ. ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಹಳ್ಳಿಯ ಜನ ಹೈರಾಣಾಗ್ತಾ ಇದ್ದಾರೆ. ಫೋನ್ ಎತ್ತುತ್ತಾ ಇಲ್ಲ ಸಿಇಒ. ಜವಾಬ್ದಾರಿಯನ್ನ ಮರ್ತಿದ್ದಾರೆ ಪಂಚಾಯತ್ ರಾಜ್ ಇಲಾಖೆ. ಇದಕ್ಕಾಗಿ ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ನೀರಿಗಾಗಿ ಪಿಡಿಒಗೆ ಮುತ್ತಿಗೆಯನ್ನ ಹಾಕಿದ್ದಾರೆ ಮಹಿಳೆಯರು. ಬಸವ ಕಲ್ಯಾಣದ ಬೋರಲಿಂಗೇಶ್ವರ ಕಾಲೋನಿಯಲ್ಲಿ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸಿಇಒ ಫೋನ್ ಎತ್ತುತ್ತಾ ಇಲ್ಲ, ಜವಾಬ್ದಾರಿಯನ್ನ ಮರ್ತಿದ್ದಾರೆ. ಇನ್ನೊಂದು ಕಡೆನಲ್ಲಿ ಕಲುಷಿತ ನೀರನ್ನ ಕುಡಿದು ಆಸ್ಪತ್ರೆ ಪಾಲ್ ಕೂಡ ಆಗಿದ್ದಾರೆ. ಫೋನ್ ಎತ್ತದ ಸಿಇಒ ಜೊತೆಯಲ್ಲಿ ಜವಾಬ್ದಾರಿ ಮರ್ತಿರುವಂತಹ ಪಂಚಾಯತ್ ರಾಜ್ ಇಲಾಖೆ ವಿರುದ್ಧ ಆಕ್ರೋಶವನ್ನ ಕೂಡ ಹೊರಹಾಕ್ತಾ ಇರುವಂತದ್ದು. ಬಸವ ಕಲ್ಯಾಣದಲ್ಲಿ ಜಲಸಂಕಷ್ಟ ಅನ್ನೋದು ಎದುರಾಗ್ತಾ ಇದೆ. ಅದು ಕೂಡ ಬೇಸಿಗೆಗೆ ಮುನ್ನವೇ 6 ತಿಂಗಳಿಂದ ಮನವಿ ಮಾಡಿದ್ದಾರೆ ಈಗ ಆಲ್ರೆಡಿ. ಆದ್ರೂ ಕೂಡ ಸಮಸ್ಯೆಯನ್ನ ಬಗೆಹರಿಸ್ತಾ ಇಲ್ಲ. ನೀರಿನ ಸಮಸ್ಯೆ ಜಾಸ್ತಿ ಆಗ್ತಾ ಇದೆ ಅಂತ ಗ್ರಾಮಸ್ಥರು ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. 17 ದಿವಸ ಆಯ್ತು. ಮೇಡಮ್ ಅವ್ರಿಗೆ 2 ಸಲ ಇನ್ಫಾರ್ಮ್ ಮಾಡಿದ್ದೆವು. ಮತ್ತು ಮೇಡಮ್ ಅವ್ರು ಬಂದು ವಿಸಿಟ್ ಮಾಡೋಗ್ಯಾರ. ಮೋಟ್ರು ಸುತ್ತವ್ರು 2 ಏನು ನೀರಿನ ಫೋನ್ ಮಾಡಿದ್ರೆ ರೆಸ್ಪಾನ್ಸ್ ಮೂಲಕ ಏನಿಲ್ಲ. ಅವ್ರು ನೀರು ನೋಡಿ ಚರಂಡಿ ನೀರು ಪೂರ ಬಾತ್ರೂಮ್ದಾಗ ನಡೆದವ್ರಿ. ಈ ನೀರಿನ ಒಳಗೆ ಟಾಕಿ ನೋಡ್ರಿ, ಸಿಡಿನ ತಂದು ನೋಡಿದೀವಿ ರೀ. ಒಳಗೆ ಗಾಳ ರೀತಿ ತುಂಬ ಕ್ಲೀನಿಂಗ್ ಏನಿಲ್ಲ. ಏನದ ಅಂತ ನೀರಿನ